ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ ಕೆಲ ತಿಂಗಳಿನಿಂದ ಲಿಂಗಾಯತ ರುದ್ರಭೂಮಿಗೆ ಅಂತ್ಯ ಸಂಸ್ಕಾರಕ್ಕೆ ವಾಹನಗಳ ಮೂಲಕ ಇರಲಿ ಅಥವಾ ನಡೆಯುತ್ತಾ ಹೋಗಬೇಕಾದ್ರೆ ರಸ್ತೆಯ ಕೊರತೆಯಿಂದಾಗಿ ಲಿಂಗಾಯತ ಸಮುದಾಯಕ್ಕೆ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿದೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡ ಶಾಸಕ ನಿಖಿಲ್ ಕತ್ತಿ ಅವರ ವಿಶೇಷ ಪ್ರಯತ್ನದಿಂದಾಗಿ ದಿನಾಂಕ 29/5/2026 ಸಾಯಂಕಾಲ 6 ಗಂಟೆಗೆ ಸಂಕೇಶ್ವರ ನಗರದ ಲಿಂಗಾಯತ ಸಮುದಾಯದ ರುದ್ರಭೂಮಿಗೆ ಹೋಗುವ ರಸ್ತೆಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸಂಕೇಶ್ವರ ನಗರದ ಕರಜಗಿ ಆಸ್ಪತ್ರೆಯಿಂದ ಹೊಸದಾಗಿ ನಿರ್ಮಿಸಿರುವ ವೀರಶೈವ ಲಿಂಗಾಯತ ಸ್ಮಶಾನ ಭೂಮಿಯ ತನಕ ಸುಮಾರು 50 ಲಕ್ಷ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಹುಕ್ಕೇರಿ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರ ಅಮೃತ ಹಸ್ತದಿಂದ ಚಾಲನೆ ಕೊಡಲಾಗಿದೆ. ಈ ವೇಳೆ ಸಮಾಜದ ಅಧ್ಯಕ್ಷರು ಆದ ಅಪ್ಪ ಸಾಹೇಬ್ ಶಿರಕೋಳಿ, ಸಮಾಜದ ಹಿರಿಯರು ಆದ ಸುನಿಲ್ ಪರ್ವತರಾವ್, ವಿದ್ಯುತ್ ಸಂಘದ ನಿರ್ದೇಶಕ ನಂದು ಮೋಡಶಿ, ಗಜನನಕೊಳ್ಳಿ, ರೋಹನ ನೇಸರಿ, ಸುಭಾಷ್ ಕಾಸರ್ಕರ್, ಸಾಗರ ಜಿಕಾತಿ, ಚೇತನ ಬಶೆಟ್ಟಿ, ಪ್ರದೀಪ ಮಾನಂಗಾವಿ, ವಿಜಯ ಜರಳಿ, ಚಿದು ಕರತನ್ನವರ್, ಸಂತೋಷ್ ನೇಸರಿ, ರಾಜು ಬೊರಂಗಾವಿ, ಆನಂದ ಸೌಸುದ್ದಿ, ಶಂಕರ ಚಿರುಮುರಿ, ಬಂಡು ಸೂರ್ಯವಂಶಿ, ಮಲ್ಲಪ್ಪ ಬಿಶಿರೊಟ್ಟಿ ಸೇರಿ ಲಿಂಗಾಯತ ಸಮಾಜದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ ಅವರು ಮತ್ತು ಸಮಾಜದ ನಾಯಕ ಸುನಿಲ್ ಪರ್ವತರಾವ್ ಮಾಧ್ಯಮಗಳ ಮುಂದೆ ಎಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಬಹಳ ದಿವಸಿನ ಬೇಡಿಕೆ ಇರುವಂತ ನಮ್ಮ ವೀರ ಸೇವಾ ಸಮಾಜ ರುದ್ರಭೂಮಿಗೆ ಅಪ್ರೋಚ್ ರೋಡು ಇದ್ದಿರಗಿಲ್ಲ. 3 ಎಕರೆಯನ್ನ ನಮ್ಮ ವೀರ ಸೇವಾ ಸಮಾಜಕ್ಕೆ ಬಿಟ್ಕೊಟ್ಟಿದ್ದಾರೆ. ಖರೆ ಇದಕ್ಕೆ ಅಪ್ರೋಚ್ ರೋಡು ಇದ್ದಿರಗಿಲ್ಲ. ಅದಕ್ಕೆ 50 ಲಕ್ಷ ವೆಚ್ಚದಲ್ಲಿ ಇದಕ್ಕೆ ನಮ್ಮ ಕರಜಗಿ ಕಾಲೇಜ್ ದಿಂದ ನಮ್ಮ ರುದ್ರಭೂಮಿಗೆ ಬರುವಂತ ರೋಡನ್ನ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. 1-2 ತಿಂಗಳಲ್ಲಿ ಈ ಕಾಮಗಾರಿ ಮುಗಿದು ಅವರಿಗೆ ಒಳ್ಳೆ ರಸ್ತೆಯನ್ನು ಕೊಡುವ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮೂಲಭೂತ ಸೌಕರ್ಯ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತೀವಿ. 50 ಲಕ್ಷ ರೂಪಾಯಿ ಡಾಂಬರೀಕರಣ, ವೈಂಡ್ನಿಂಗ್ ಪ್ಲಸ್ ಡಾಂಬರೀಕರಣ 1 ಕಿಲೋಮೀಟರ್. ಈಗಾಗಲೇ ಲೈಟ್ ನಮ್ಮ ಮುನ್ಸಿಪಾಲಿಟಿಯಿಂದ ಲೈಟು ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮುನ್ಸಿಪಾಲಿಟಿಯಿಂದ ನೀರು ಕೊಡುವ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದೀವಿ. ಕಂಪೌಂಡ್ ವಾಲ್ ಕೂಡ ಕಟ್ಟಡ ಚಾಲೂ ಇದೆ. ಅದಕ್ಕೆ ಒಳ್ಳೆಯ ರೀತಿ ಅವರು ಹಳಿ ರುದ್ರಭೂಮಿ ಏನಿತ್ತು ಹೊಳಿ ದಂಡಿಗಿತ್ತು, ಅಲ್ಲಿ ಸ್ವಲ್ಪ ನೀರು ಬರೋದ್ರಿಂದ ಅವರಿಗೆ ಹುಗ್ಯಾಕ ಬರೋಬ್ಬರಿ ಜಾಗ ಸ್ಥಾನ ಇದ್ರಿಕಿಲ್ಲ. ಅದಕ್ಕೆ ಇದೊಂದು ಅಲ್ಟರ್ನೇಟ್ ರುದ್ರಭೂಮಿಯನ್ನು ಮಾಡಿಕೊಟ್ಟಿದ್ದು ಅಂತ ಹೇಳಾಗಿತ್ತು. ಲಿಂಗಾಯತ್ ಸ್ಮಶಾನ ಭೂಮಿಯನ್ನು ಇಲ್ಲಿ ನಮ್ಮ ನಿಡಸೋಸಿ ಶ್ರೀಗಳ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ವೀರಶೈವ ಸಮಾಜ ಸಂಕೇಶ್ವರ ವತಿಯಿಂದ ತೆಗೆದುಕೊಂಡು ಇಲ್ಲಿ ಒಂದು ವರ್ಷದಿಂದ ಇಲ್ಲಿ ಜನರನ್ನು ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 50ರಿಂದ ಹೆಚ್ಚು ಇಲ್ಲಿ ಅಂತ್ಯಕ್ರಿಯೆಗಳಾಗ್ಯಾವ. ಮತ್ತು ಅದಕ್ಕೆ ಸ್ವಲ್ಪ ಮೂಲಭೂತ ಸೌಕರ್ಯ ಇಲ್ಲ ಅಂದಮೇಲೆ ನಾವು MLA ಅವರಿಗೆ ಹಾಗೂ ರಮೇಶ್ ಅಣ್ಣ ಅವ್ರಿಗೆ ಭೇಟಿಯಾಗಿದ್ವಿ. ಆದ್ದರಿಂದ ಅವರು ಪ್ರಯಾರಿಟಿ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ರಂತ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಭಾಳ ಸ್ವಲ್ಪ ತ್ರಾಸ ಐತೆ ಅಂತೇಳಿ. ಅದೇ ಪ್ರಕಾರ ಅವರು ಇದಕ್ಕೆ ರೋಡ್ಗೆ ಮತ್ತು ನೀರು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯ ಲೈಟ್ ಅಂದ್ರೆ ಲೈಟ್ ಸಲುವಾಗಿ ಅತಿ ಅವಶ್ಯಕತೆನ ಅವರು ಅತಿ ಅರ್ಜೆಂಟ್ದಾಗ ಅದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ, ನಮ್ಮ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದ ಹೇಳುತ್ತೇವೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.